ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಈ ದಿನ ನಾವು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಧನುರ್ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿದುಕೊಳ್ಳೋಣ. ಧನುರ್ರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೆ ಅಂದರೆ ಮೂಲ, ಪೂರ್ವಾಷಾಢ ಹಾಗೂ ಉತ್ತರಾಷಾಢ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು. ಧನುರ್ರಾಶಿ ಸಂಜಾತರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ತೀವ್ರ ಸಮಸ್ಯೆಗಳಾಗಲಿ ಪೀಡನೆಗಳಾಗಲಿ ಕಾಡಲಾರದು. ಏಕೆಂದರೆ ಫೆಬ್ರವರಿ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಭಾಗ್ಯಾಧಿಪತಿಯಾದಂತಹ ಆದಿತ್ಯನು 3ನೇ ಮನೆಯಲ್ಲಿ ಸಂಚರಿಸುವುದು, ದೇವಗುರು ಬೃಹಸ್ಪತಿಯು ಸಪ್ತಮ ಸ್ಥಾನದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿರುವುದು, 3ನೇ ಮನೆಯಲ್ಲಿಯೇ ಪರಾಕ್ರಮ ಸ್ಥಾನದಲ್ಲಿ ರಾಹುವು ಸಂಚರಿಸುವುದರಿಂದ ಧನುರ್ರಾಶಿ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು. ಯಾವುದೇ ರೀತಿಯಾದಂತಹ ತಿಸ್ರ ತಾಪತ್ರಯಗಳು ಕಾಡಲಾರವು. ಉತ್ತಮವಾದಂತಹ ಆರೋಗ್ಯ, ಉತ್ತಮವಾದಂತಹ ಕೌಟುಂಬಿಕ ಜೀವನ, ವೈಯಕ್ತಿಕ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನಗಳು. ಇನ್ನು ಉದ್ಯೋಗ ಮತ್ತು ವೃತ್ತಿ ವಿಚಾರಕ್ಕೆ ಬರುವುದಾದಲ್ಲಿ ನಿಮಗೆ ಪ್ರಗತಿ, ಅಭಿವೃದ್ಧಿ, ಅಭ್ಯುದಯ ಎಲ್ಲವೂ ಸಹಿತ ಫೆಬ್ರವರಿ ತಿಂಗಳಲ್ಲಿ ಸಿಗಲಿದೆ. ಉದ್ಯೋಗಗಳಿಗೆ ಬಡ್ತಿ ಸಿಗುವ ಯೋಗವೂ ಇದೆ ಹಾಗೂ ನೀವು ಮಾಡಿರುವಂತಹ ಒಳ್ಳೆಯ ಕೆಲಸ ಕಾರ್ಯಗಳು ನಿಮ್ಮ ಉನ್ನತಾಧಿಕಾರಿಗಳಿಂದ ಶ್ಲಾಘನೆಗೆ ಒಳಪಡುತ್ತದೆ. ಒಂದು ಸತ್ಕೀರ್ತಿ ಸಮ್ಮಾನವೂ ಧನುರಾಶಿ ಸಂಜಾತರಿಗೆ ಈ ತಿಂಗಳು ಲಭ್ಯವಿದೆ. ವ್ಯಾಪಾರಿಗಳಿಗೆ ಯಾವುದೇ ರೀತಿಯ ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂತಹ ಧನುರಾಶಿ ಸಂಜಾತರಿಗೆ ತಿಂಗಳು ಪೂರ್ತಿ ಅಭಿವೃದ್ಧಿ, ಯಶ, ನಿರೀಕ್ಷೆಗೂ ಮೀರಿದಂತಹ ಶುಭ ಫಲಗಳು ಸಿಗಲಿದೆ. ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಎಲ್ಲವೂ ನೀವು ಅಂದುಕೊಂಡಂತೆಯೇ ಆಗಲಿದೆ. ಸತಿಪತಿ ನಡುವಿನ ಅನ್ಯೋನ್ಯತೆ ಹಾಗೂ ಕಾಳಜಿ ಹೆಚ್ಚಾಗಲಿದ್ದು, ಒಬ್ಬರ ಶ್ರೇಯಸ್ಸಿಗೆ ಮತ್ತೊಬ್ಬರು ಸಹಾಯ ಮಾಡಲಿದ್ದೀರಿ. ನಿಮ್ಮ ಈ ಒಂದು ಒಗ್ಗಟ್ಟಿನ ಕ್ರಮದಿಂದ ಉತ್ತಮವಾದಂತಹ ಯಶಸ್ಸನ್ನು ಧನುರಾಶಿ ಸಂಜಾತರು ಫೆಬ್ರವರಿ ತಿಂಗಳಲ್ಲಿ ಪಡೆಯಲಿದ್ದೀರಿ. ಆರೋಗ್ಯ, ಉದ್ಯೋಗ, ವೃತ್ತಿ, ವ್ಯಾಪಾರ ಮಾತ್ರವಲ್ಲದೆ ಹಣಕಾಸಿನ ವಿಚಾರದಲ್ಲಿಯೂ ಸಹಿತ ಧನುರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಹಿನ್ನಡೆ ಆಗಲಾರದು. ಇನ್ನು ನೀವು ಮದುವೆ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ಯಶ ಸಿಗಲಿದ್ದು, ನಿಮಗೆ ಇಷ್ಟವಾದಂತಹ ವಧು ಅಥವಾ ವರರು ನಿಮಗೆ ಪ್ರಾಪ್ತವಾಗಲಿದ್ದಾರೆ. ಸಂಬಂಧ ನಿಶ್ಚಯ ಯೋಗವೂ ಉಂಟು. ಹಾಗೆಯೇ ಉದ್ಯೋಗ ಪ್ರಾಪ್ತಿ ಯೋಗವು ಧನುರಾಶಿ ಸಂಜಾತರಿಗೆ ಫೆಬ್ರವರಿ ತಿಂಗಳಲ್ಲಿ ಲಭ್ಯವಿದೆ. ಫೆಬ್ರವರಿ ತಿಂಗಳ ದ್ವಿತೀಯಾರ್ಧದಿಂದ ಯಾವಾಗ ಆದಿತ್ಯನು 3ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೋ ಈ ಒಂದು ಶುಭ ಕಾಲವೇನಿದೆ, ಇಲ್ಲಿ ಕಾನೂನಾತ್ಮಕ ಹೋರಾಟದಲ್ಲಿ ನಿಮಗೆ ಜಯ ಸಿಗಲಿದ್ದು, ಕೋರ್ಟಿನ ತೀರ್ಪು ನಿಮ್ಮ ಪರ ಬರಲಿದೆ. ಹಾಗೆಯೇ ಭೂ ಸಂಬಂಧಿತ ಕ್ರಯ ವಿಕ್ರಯಗಳಲ್ಲಿ ನಿರೀಕ್ಷೆಗೂ ಮೀರಿದ ಹೆಚ್ಚಿನ ಲಾಭವನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ಷೇರು ವ್ಯವಹಾರಗಳು, ಹಣಕಾಸು ಲೇವಾದೇವಿದಾರರು, ಕಮಿಷನ್ ಆಧಾರಿತ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ಧನುರಾಶಿ ಸಂಜಾತರಿಗೆ ನಿರೀಕ್ಷೆಗೂ ಮೀರಿದ ಆದಾಯ ಬರಲಿದೆ. ವಿವಿಧ ಮೂಲಗಳಿಂದ ಹಣಕಾಸು ಸಂಪಾದನೆಯಾಗಲಿದ್ದು, ಬಹಳ ಕಾಲದ ನಿಮ್ಮ ಒಂದು ಬಯಕೆ ಏನಿತ್ತು ಅದು ಸ್ವಂತ ಮನೆ ಹೊಂದುವುದಾಗಲಿ, ಇಷ್ಟವಾಗುವಂತಹ ವಾಹನವನ್ನು ಕೊಂಡುಕೊಳ್ಳುವುದಾಗಲಿ, ಮಕ್ಕಳ ಮದುವೆ ಇತ್ಯಾದಿ ನಿಮ್ಮ ಕುಟುಂಬ ವರ್ಗದಲ್ಲಿನ ಶುಭ ಮಂಗಳ ಕಾರ್ಯಗಳಿಗೆ ನಿಮ್ಮ ಒಂದು ಆರ್ಥಿಕ ಸಬಲತೆಯು ಎಲ್ಲ ರೀತಿಯಿಂದಲೂ ಕಾರ್ಯಸಿದ್ಧಿಯಾಗಲು ಕಾರಣವಾಗಲಿದೆ. ಸಾಮಾಜಿಕ ಜೀವನದಲ್ಲಿ ಇರುವಂತಹ ಧನುರಾಶಿ ಸಂಜಾತರಿಗೆ ಸತ್ಕೀರ್ತಿ, ಶ್ಲಾಘನೆ, ಸಮ್ಮಾನ, ಅಧಿಕಾರ ಯೋಗ ಎಲ್ಲವೂ ಸಹಿತ ಲಭಿಸಲಿದ್ದು, ವಿಶೇಷವಾದಂತಹ ಸಾಧನೆ ಮಾಡುವಂತಹ ಯೋಗಗಳು ಫೆಬ್ರವರಿ ತಿಂಗಳಲ್ಲಿ ಪ್ರಾಪ್ತಿ ಇದೆ.
ವಿದ್ಯಾರ್ಥಿ ವರ್ಗವು ವಿಶೇಷವಾದಂತಹ ಸಾಧನೆ ಮಾಡುವ ಉತ್ತಮ ಯೋಗಗಳು, ಅವಕಾಶಗಳು ಫೆಬ್ರವರಿ ತಿಂಗಳಲ್ಲಿ ಸಿಗಲಿದ್ದು, ವಿದ್ಯಾರ್ಥಿ ವರ್ಗವು ಹೆಚ್ಚಿನ ಯಶಸ್ಸನ್ನು ಪಡೆಯಲು ನಾರದಕೃತ ಗಣೇಶ ಸ್ತುತಿಯನ್ನು ಪಠಿಸಿ. ಹಾಗೆಯೇ ಧನುರಾಶಿ ಸಂಜಾತರ ಜೀವಿತ ಕಾಲದ ಆಸೆಗಳು ಕೈಗೂಡಲು ಪ್ರತಿನಿತ್ಯವೂ ತಪ್ಪದೆ ನೀವು ಮಹಾಲಕ್ಷ್ಮಿಯ ಮೂಲಮಂತ್ರ ಓಂ ನಮಃ ಕಮಲವಾಸಿನ್ಯೈ ಸ್ವಾಹ, ಈ ಓಂ ನಮಃ ಕಮಲವಾಸಿನ್ಯೈ ಸ್ವಾಹ ಮಂತ್ರೋಪಾಸನೆಯನ್ನು ಮಾಡುತ್ತಾ ಪ್ರತಿನಿತ್ಯವೂ ತಪ್ಪದೆ ಶಂಕರಾಚಾರ್ಯ ವಿರಚಿತ ಕನಕದಾರ ಸ್ತೋತ್ರ ಕೇಳಿಸಿಕೊಳ್ಳುವುದರಿಂದ ಅಥವಾ ಪಠಿಸುವುದರಿಂದ ನಿಮ್ಮ ಜೀವನದ ಉನ್ನತ ಆಶಯಗಳನ್ನು ನೀವು ಸಾಧಿಸಬಹುದು ಹಾಗೂ ಮುಂದಿನ ಜೀವಮಾನ ಕಾಲಕ್ಕೆ ಈಗಿನಿಂದಲೇ ನೀವು ಸನ್ನದ್ಧರಾಗಬಹುದು. ಈ ಒಂದು ಒಳ್ಳೆಯ ಕಾಲದಲ್ಲಿ ನೀವು ನಿಮ್ಮ ಮುಂದಿನ ಜೀವನಕ್ಕಾಗಿ ಏನೇನು ಮಾಡಿಕೊಳ್ಳಬೇಕು ಎಂದು ಮೊದಲೇ ಆಲೋಚನೆ ಮಾಡಿದ್ದೀರೋ ಆ ಆಲೋಚನೆಗಳನ್ನು ಕಾರ್ಯರೂಪಕ್ಕೂ ತರಬಹುದು. ನಿಮಗೆ ಎಲ್ಲ ರೀತಿಯ ಒಳಿತುಂಟಾಗಲಿ, ಯಾವುದೇ ರೀತಿಯಾದಂತಹ ಪೀಡನೆ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತಿದ್ದಲ್ಲಿ ದತ್ತಮಾಲಾ ಸ್ತೋತ್ರವನ್ನು ಪ್ರತಿನಿತ್ಯವೂ ತಪ್ಪದೇ ಪಠಿಸಿ ಅಥವಾ ಶ್ರದ್ಧಾ ಭಕ್ತಿಗಳಿಂದ ಆಲಿಸಿ. ಸರ್ವಶಕ್ತನಾದಂತಹ ಭಗವಂತನು ನಿಮಗೆ ಒಳಿತನ್ನು ಉಂಟು ಮಾಡಲಿ ಎಂದು ಆಶಿಸುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.